ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಫಿಕ್ಸರ್ ಸಿದ್ದು. ಇವತ್ತಿನ ದಿನಗಳಲ್ಲಿ ಸರ್ಕಾರವನ್ನು ಬದಲಾಯಿಸಬೇಕೆ ಅಥವಾ ಜನರು ಬದಲಾಗಬೇಕೆ, ಇಲ್ಲ ವ್ಯವಸ್ಥೆಗಳನ್ನು ಸಂಪೂರ್ಣವಾಗಿ ಬದಲಾವಣೆಯತ್ತ ತರಬೇಕೆ, ಇಲ್ಲ ಪ್ರಜಾಕೀಯ ತರಬೇಕೆ, ಇಲ್ಲ KRS ಪಕ್ಷವನ್ನು ತರಬೇಕೆ, ಜನರೇ ನಿರ್ಧರಿಸಬೇಕು. ಯಾಕೆಂದರೆ ಇದು ಒಬ್ಬನ ಕೈಯಲ್ಲಿಲ್ಲ. ಭ್ರಷ್ಟ ವ್ಯವಸ್ಥೆಯಿಂದ ಬೇಸತ್ತ ಜನಗಳು ಅಧಿಕಾರವನ್ನು ನೀವು ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತೀರಾ, ಯಾರಿಗೆ ಬೇಕು ಅನ್ನೋದನ್ನು ಯೋಚನೆ ಮಾಡ್ತೀರಾ, ಅದನ್ನು ನಿಮಗೇ ಬಿಟ್ಟಿದ್ದು. ಎಲ್ಲ ಆಡಳಿತವು ಪ್ರಜೆಗಳ ಕೈಯಲ್ಲೇ ಇರುವುದು, ಎಲ್ಲ ಬೇಡಿಕೆಗಳು ಪ್ರಜೆಗಳ ಕೈಯಲ್ಲೇ ಇರುವುದು. ರಾಜಕೀಯ ವ್ಯವಸ್ಥೆಗೆ ಒಳಪಟ್ಟರೆ ನೀವು ಭಿಕ್ಷೆ ಬೇಡಬೇಕಾದಂಥ ಪರಿಸ್ಥಿತಿ ಮುಂದೆ ಬರಬಹುದು. ರೈತರಿಗೆ ಬೆಲೆಯೇ ಇಲ್ಲ ರಾಜಕೀಯದಲ್ಲಿ. ಇನ್ನು ವಿದ್ಯಾಭ್ಯಾಸಕ್ಕಂತೂ ಕುಳ್ಳಿಗೆಡಿಸ್ಬಿಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಅದರದೇ ಆದಂತಹ ರೇಟ್ಗಳನ್ನು ಫಿಕ್ಸ್ ಮಾಡಿದ್ದಾರೆ. ಯಾವ ಕೆಲಸಕ್ಕೆ ಎಲ್ಲಿ ಒಂದು ನೀಟ್ ಪರೀಕ್ಷೆಯನ್ನು ನಡೆಸಲು ಸಾಧ್ಯವಾಗಲಿಲ್ಲ ಅಂದರೆ ಸೀರೆ ತೊಟ್ಕೊಂಡು ಬಳೆ ಉಟ್ಕೊಂಡು ಮನೇಲಿ ಕೂತ್ಕೊಳ್ಳಿ ಅಂತೇಳಿ ರಾಜಕಾರಣಿಗಳಿಗೆ ಅಧಿಕಾರ ನಡೆಸೋಕ್ಕೆ ಯಾಕೆ ಬರ್ತಾರೆ ಅವರು? ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚೆಲ್ಲಾಟವಾಡ್ತಾ ಇದೆ ರಾಜಕೀಯ ವ್ಯಕ್ತಿಗಳು. ನೋಡಿ, ಕರ್ನಾಟಕ ಸರ್ಕಾರದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲಾಗ್ತಿಲ್ಲ. ಯಾಕೆಂತಂದರೆ ಇದಕ್ಕೆಲ್ಲ ಕಾರಣ ಗ್ಯಾರಂಟಿ. ಈ ಗ್ಯಾರಂಟಿಯಿಂದ ನಿರುದ್ಯೋಗದ ಸಮಸ್ಯೆ ಉಂಟಾಗಿದೆ. ರೈತರೆಲ್ಲ ರೈತರು, ವಿದ್ಯಾರ್ಥಿಗಳು, ಆಟೋ ಚಾಲಕರು, ಇನ್ನೂ ಮತ್ತೊಂದಷ್ಟು ವರ್ಗಗಳು ಏನಿದ್ದಾರೆ ಅವರೆಲ್ಲ ಕೂಡ ತಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳಲು ಪರದಾಡ್ತಾ ಇದ್ದು ಇದಕ್ಕೆ ಕಾರಣಗಳನ್ನೇ ಹುಡುಕ್ತಾ ಇಲ್ಲ. ಇವಾಗ ಏನಪ್ಪ ಅಂತಂದರೆ ಒಂದಷ್ಟು ಯಾವುದಪ್ಪ ಅಂತಂದರೆ ಹೊಸಿ ಮರ್ತೋಯ್ತು, ಹೇಳ್ತೀನಿ ಒಂಚೂರು ಇರ್ರಿ. ಹೊಸಿ ಹಂಗೆ ಫ್ಯೂಸ್ ಮಾಡಮ್ಮ, ಹೊಸಿ ನೀರು ಹುಡ್ಕತೀನಿ, ಫ್ಯೂಸ್ ಮಾಡಮ್ಮ. ನೋಡಿ ವೀಕ್ಷಕರೇ, ಇವರು ಫಿಕ್ಸರ್ಸ್ ಇದ್ದು 5 ಲಕ್ಷ ಸಾಲ ಇದ್ದೈತೆ, ತೀರ್ಸ್ಕೊಡಿ ಬನ್ನಿ. ನೋಡು, ಕರೆಕ್ಟಾಗಿದೆಯಾ? ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಫಿಕ್ಸರ್ ಸಿದ್ದು. ಏನಾಗ್ತಾ ಇದೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ಅಂತಂದರೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದರೆ ಇವತ್ತೊಂದು ದಿನ ಸತ್ತೋ ಅಂತಲೇ ತಿಳ್ಕೊಬಿಡಿ. ಯಾಕಂದರೆ ವ್ಯವಸ್ಥೆಗಳ ರೀತಿಯಲ್ಲಿದೆ. ನೋಡಿ, ಲೋಕಸಭಾ ಸದನದಲ್ಲಿ ಒಬ್ಬ ರಾಘವ್ ಚೆಡ್ಡಾ ಅಂತ ಇದ್ದ ವಿದ್ಯಾವಂತ ಪ್ರಶ್ನೆ ಮಾಡಿ ಅದೇ ಪಕ್ಷಕ್ಕೂ ಸೇರ್ಕೊಂಡ. ಅವನು ಕೇಳಿರ್ತಕ್ಕಂಥ ವಿಷಯಗಳೇನಪ್ಪ ಅಂತಂದರೆ 28 ದಿನಗಳ ರೀಚಾರ್ಜ್, ಉಳಿದ ಡೇಟಾವನ್ನು ಮುಂದಿನ ದಿನಗಳಿಗೆ ಎಕ್ಸ್ಟೆಂಡ್ ಮಾಡಿಕೊಡಿ ಅಂತ, ಮತ್ತು ಒಳಬರುವ ಕರೆಗಳನ್ನು ಏಕೆ ಸ್ಥಗಿತಗೊಳಿಸಲಾಗುತ್ತಿದೆ ಅಂತ ಕೇಳಿದ. ಅದನ್ನು ಬಿಟ್ಟರೆ ಮಿನಿಮಮ್ ಬ್ಯಾಂಕ್ ಬ್ಯಾಲೆನ್ಸ್ನ ಕಡಿತದ ಬಗ್ಗೆ ಮಾತಾಡಿದ. ಈಗ ನಾವು ಇವತ್ತಿನ ಟಾಪಿಕ್ ತಗೊಳ್ಳೋಣ. ಮಿನಿಮಮ್ ಬ್ಯಾಲೆನ್ಸ್ನ ಕಡಿತಗಳು ಏತಕ್ಕಾಗಿ ಆಗ್ತವೆ ಅಂತ. ಒಂದು ATM ಚಾರ್ಜ್, SMS ಚಾರ್ಜ್, ಸರಿನಾ? ಖಾತೆಯಲ್ಲಿ ಮಿನಿಮಮ್ ಬ್ಯಾಲೆನ್ಸ್, ಇವು 3ಕ್ಕೆ ಕಟ್ ಆಗ್ತವೆ. ಆದರೆ ಇವತ್ತಿನ ಸರ್ಕಾರ ಮಿನಿಮಮ್ ಬ್ಯಾಲೆನ್ಸ್ ಮಾತನಾಡಬಹುದೇ? ನೋಡಿ, ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜಸ್ಗಳು 3 ಕಾರಣಗಳಿಗೆ ಆಗ್ತವೆ. ಒಂದು ATM ಚಾರ್ಜ್, ಎರಡನೆಯದು SMS ಚಾರ್ಜ್, ಮೂರನೆಯದು ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜ್, ಸರಿನಾ? ಇದಕ್ಕೆ ಕಾರಣ ಈ ಸರ್ಕಾರವೇ ಅಂದರೆ ತಪ್ಪಾಗಲ್ಲ. ಯಾಕೆ ಅಂತಂದರೆ ಬಡವರು 500 ರೂಪಾಯಿ 600 ರೂಪಾಯಿಯನ್ನು ಅಕೌಂಟಲ್ಲಿ ಇಟ್ಟಿರ್ತಾರೆ. ಒಂದು 2000 3000ನೇ ಇಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ಏನೋ ಒಂದಕ್ಕೆ ಅವರಿಗೆ ಗೊತ್ತಿರಲ್ಲ SMS ಚಾರ್ಜ್ ಆಗ್ತವೆ ಅಂತ. ಅದೇ ಈ ಫೈನಾನ್ಸ್ ಕಂಪನಿಗಳಿದ್ದಾವಲ್ಲ, ಇವರಿಗೆ ಜನಧನ್ ಯೋಜನೆಯಡಿ ಖಾತೆ ಮಾಡಲು ಅವಕಾಶ ಮಾಡಿಕೊಟ್ಟವರು ಯಾರು? ಒಂದು ಅಕೌಂಟ್ ಇದ್ದರೆ ಅದನ್ನೇ ಜನಧನ ಮಾಡದೇ ಯಾವ ಫೈನಾನ್ಸ್ಗಳು ಬ್ಯಾಂಕಿಂಗ್ ಅಂಡರ್ಟೇಕ್ನಲ್ಲಿ ಬರ್ತಾವೋ ಅವರೆಲ್ಲ ಕೂಡ ತಮ್ಮ ಗ್ರಾಹಕರಿಗೆ ಹೊಸದಾಗಿ ಒಂದೊಂದು ಖಾತೆಯನ್ನು ಮಾಡಿಕೊಡ್ತಾರೆ. ಈಗ ಯಾವುದಾದ್ರೂ ಒಂದು SBIಯಲ್ಲಿದೆ ಅಥವಾ ಕೆನರಾ ಬ್ಯಾಂಕಲ್ಲಿದೆ ಅಂತಂದರೆ 47 ರೂಪಾಯಿಂದ 100 ರೂಪಾಯಿಗಳ ಚಾರ್ಜಸ್ ಆಗುತ್ತೆ RTGSಗೆ. ಅಂತಂದರೆ ಒಂದು 50,000 ಲೋನ್ ತಗೊಂಡಿದ್ದಾನೆ ಅಂತಂದರೆ RTGS ಮಾಡೋಕ್ಕೆ. ಆದರೆ ಇಲ್ಲಿ ಕೇಳಿ ಯಾವ ರೀತಿಯಲ್ಲಿ ಮೋಸ ಆಗ್ತಾ ಇದೆ ಅಂತ. 40 ರಿಂದ 50 ರೂಪಾಯಿ RTGSಗೆ ಚಾರ್ಜಸ್ ಮಾಡ್ತಾರೆ. ಇಲ್ಲ ಅಂತಂದರೆ ಒಂದು 100 ರೂಪಾಯಿ ಚಾರ್ಜಸ್ ಮಾಡ್ಬೋದು. ಆದರೆ ಆ ಅಕೌಂಟನ್ನ ಓಪನ್ ಮಾಡಿದ್ರೆ ಪ್ರತಿ ವರ್ಷಕ್ಕೆ 125 ರಿಂದ 150 ರೂಪಾಯಿ, 175 ರೂಪಾಯಿವರೆಗೂ ಕೂಡ ATM ಶುಲ್ಕವನ್ನು ಇದು ಮಾಡ್ತಾರೆ. ಇನ್ನೇನಾದ್ರು SMS ಏನಾದ್ರು ಬಂದರೆ 50 ರೂಪಾಯಿ SMS ಚಾರ್ಜು.
ಮಿನಿಮಮ್ ಬ್ಯಾಲೆನ್ಸ್ ಏನಿದ್ರು ಒಂದು 300 ರೂಪಾಯಿ ಕಟ್ ಮಾಡ್ತಾರೆ. ಪ್ರತಿ ಖಾತೆಗೆ 500 ರೂಪಾಯಿಗಳ ಕಡಿತವಾಗ್ತದೆ. ನೋಡಿ, ಒಂದು ಅಕೌಂಟನ್ನು ಹೊಂದಿದ ಮೇಲೆ ಆ ವ್ಯಕ್ತಿಗೆ ಎರಡನೇ ಅಕೌಂಟ್ ಮಾಡಿದ್ದು ಖಾಸಗಿಯವರ ಲಾಭಕ್ಕಾಗಿ ಅಲ್ಲವೇ? ಆದ್ದರಿಂದ ಎರಡನೇ ಒಂದು ವ್ಯಕ್ತಿ ಅಕೌಂಟ್ ಹೊಂದಿದ ಮೇಲೆ ಇನ್ನೊಂದು ಅಕೌಂಟ್ ಮಾಡಿದ ಬ್ಯಾಂಕ್ಗೆ ಸರ್ಕಾರವೇ ಶಿಕ್ಷೆಯನ್ನು ವಿಧಿಸಬೇಕು ಅಥವಾ ನ್ಯಾಯಾಂಗ ವ್ಯವಸ್ಥೆ ವಿಧಿಸಬೇಕು. ಈಗ ಒಬ್ಬ ಗ್ರಾಹಕನಿದ್ದಾನೆ, ಅವನಿಗೆ ಸಾಲದ ಅವಶ್ಯಕತೆ ಇದೆ ಅಂದಾಗ ಇರುವ ಬ್ಯಾಂಕ್ಗೆ ಹಾಕದೇನೆ ಹೊಸದಾಗಿ ಖಾತೆಯನ್ನು ತೆರೆಯಲು ಅವಕಾಶ ಕೊಟ್ಟ ಸರ್ಕಾರದ ತಪ್ಪ, ತೆರೆದಂತಹ ಖಾಸಗಿ ಸಂಸ್ಥೆ ತಪ್ಪ? ಹಾಗಂತ ನೋಡ್ತಕ್ಕಂಥ ಬಂದರೆ ಈ ಯಾರಿದ್ದಾರೆ ಅವ್ರ ಹತ್ರ ಒಬ್ಬ ವ್ಯಕ್ತಿ ಹತ್ರನೇ 4ರಿಂದ 5 ಅಕೌಂಟ್ಗಳಿವೆ. ಏತಕ್ಕಾಗಿ ಅಕೌಂಟ್ಗಳನ್ನು ತೆರೆಯಲಾಯಿತು? ಸಾಲಕ್ಕಾಗಿ ತೆರೆಯಲಾಯಿತು, ಸರಿಯಪ್ಪ. ಒಂದೇ ಅಕೌಂಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದಾಗಿತ್ತಲ್ಲ. ಈಗ RTGS ಮಾಡಿದರೆ ಒಂದು 100 ರೂಪಾಯಿ ಕಟ್ಟಾಗ್ತಾ ಇತ್ತು. ಇವಾಗ ಏನಪ್ಪ ಅಂತಂದರೆ 500 ರೂಪಾಯಿ ಕಟ್ಟಾಗುತ್ತೆ ವರ್ಷಕ್ಕೆ. ಇದಕ್ಕೆ ಹೊಣೆ ಯಾರು? ಇದಕ್ಕೆ ಕಾರಣ ಸರ್ಕಾರವಲ್ವಾ? ಯಾಕೆ ಪರ್ಮಿಷನ್ ಕೊಟ್ಟರು? ಒಂದು ಅಕೌಂಟ್ ಇದ್ಮೇಲೆ ನೀವು ಯಾಕೆ ಖಾಸಗಿ ಒಬ್ಬೊಬ್ಬನ ಹತ್ರ 4ರಿಂದ 5 ಅಕೌಂಟ್ ಇದೆ ಅಂತಂದರೆ ಅವ್ನಿಗೆ 500 ರೂಪಾಯಿ ಅಂತಂದ್ರೆ ವರ್ಷಕ್ಕೆ 3,000 ರೂಪಾಯಿಂದ 2,500ದಿಂದ 3,000 ರೂಪಾಯಿ ಕಟ್ಟಾಗುತ್ತೆ. ಇದರಿಂದನೇ ಅಲ್ವಾ ಖಾಸಗಿ ಬ್ಯಾಂಕುಗಳು ಏನು ಮಾಡಿದ್ದಾವೆ? 19,000 ಕೋಟಿಗಳಷ್ಟು ಲಾಭವನ್ನು ಪಡೆದಿದೆ. ಅವ್ರಿಗೆ ಲೋನ್ ಕೊಡಲೇಬೇಕು ಅಂತ ಏನಿಲ್ಲ. ಹಿಂಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ಗ್ರಾಹಕರ ಹತ್ರ ಹೆಂಗಿದ್ರು ಅವರು ಇಡನ ಕಟ್ ಮಾಡಿಬಿಡ್ತಾರೆ. ಇದೇ ರೀತಿಯಾದಂತಹ ಒಂದು ಫೋನ್ಪೇ ವ್ಯವಸ್ಥೆ ಬರೋಣ. ಇವತ್ತು ದಿನಗಳಲ್ಲಿ ಫೋನ್ಪೇ QR ಏನಿದೆ, ಫೋನ್ಪೇ QR ಏನಪ್ಪ ಅಂತಂದರೆ, ಒಂದು ಸಣ್ಣ ವ್ಯಾಪಾರಿ ಇರ್ತಾನೆ, ಸಣ್ಣ ವ್ಯಾಪಾರಿಗೆ ಒಂದು QR ಕೋಡು. ಆ QR ಕೋಡನ್ನು ಮಾಡಿಕೊಡೋಕ್ಕೆ 1-2-3 ಜನ ನೆನಪಿದ್ರೆ ಬಂದಿರ್ತಾರೆ. ಇದರಲ್ಲೂ ಮೋಸಗಳಾಗ್ತವೆ. ಯಾಕೆ ಅಂತಂದರೆ ಗ್ರಾಹಕರಿಗೆ ಕೊಡುವುದೇ ಒಂದು, ಅವರು ಅಣಿಸುವುದೇ ಒಂದು, ಸರಿನಾ? ಇದಕ್ಕೆ ಚಾರ್ಜಸ್ ಆಗಲ್ಲ ಅಂತ ಹೇಳ್ತಾರೆ. ಸೌಂಡ್ ಬಾಕ್ಸ್ ಚಾರ್ಜಸ್ಸು 150 ರೂಪಾಯಿ ಒಂದು ತಿಂಗಳಿಗೆ. ಮತ್ತು Paytm ಮತ್ತು ಈ ವ್ಯಾಲೆಟ್ಗಳಿಂದ ಮಾಡಿದರೆ ಅದಕ್ಕೆ ಆದಂತಹ ಸಪ್ರೇಟ್ ಆದಂಥ ಚಾರ್ಜಸ್ಗಳು, ಹಿಡನ್ ಚಾರ್ಜಸ್ಗಳು ಇರ್ತವೆ. ಏನಾದ್ರು ಫೋನ್ಪೇ ಪೇಟಿಎಮ್ಗಳಲ್ಲಿ ಅವಿದ್ಯಾವಂತರುಗಳಿದ್ದರೆ ಅವರ ಖಾತೆಯಿಂದ ಆಟೋಮೆಟಿಕ್ಲಿ ಅಮೌಂಟ್ ಡೆಬಿಟ್ ಆಗ್ತಾ ಇರ್ತದೆ. ಇವರು ಹೇಳ್ತಕ್ಕಂಥದ್ದು ಬೇರೆ, ಅದರಲ್ಲಿ ನಡೀತಕ್ಕಂಥ ವ್ಯವಸ್ಥೆ ಬೇರೆ. ಹಿಂಗೆ ಸಾವಿರಾರು ಕೋಟಿ ಆದಂಥ ಗ್ರಾಹಕರಿಂದ ಈ ಸಂಸ್ಥೆಗಳು ಲೂಟಿ ಮಾಡ್ತಾ ಇದೆ. ಇದಕ್ಕೊಂದೇ ಪರಿಹಾರ ಏನಪ್ಪ ಅಂತಂದರೆ BSNL ಏನು ಹೇಳ್ತೀವಿ, BSNL ಏನು ಹೇಳ್ತೀವಿ, ಸಾರ್ವಜನಿಕ ಸಂಸ್ಥೆಯನ್ನು ಈ ಫೋನ್ಪೇಯಲ್ಲೂ ತರುವುದು ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲೂ ತರುವುದು. ಯಾಕೆಂದರೆ ಬ್ಯಾಂಕಿಂಗ್ ವ್ಯವಸ್ಥೆ ಭಾರಿ ಕಷ್ಟ ಆಗ್ತದೆ. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಈಗಿರ್ತಕ್ಕಂಥ ಪೋಸ್ಟ್ ಬ್ಯಾಂಕನ್ನು ವ್ಯವಸ್ಥಿತವಾಗಿ ಬಳಸೋದ್ರಿಂದ ನೋಡಪ್ಪ ಇದಕ್ಕೆಲ್ಲ ಒಂದು ಪರಿಹಾರ ಸಿಗ್ಬೋದು. ಅದನ್ನು ಬಿಟ್ಟು ನೀವು ಖಾಸಗಿ ಅವ್ರಿಗೆ ಬ್ಯಾಂಕಲ್ಲೇ ಕೊಡ್ತೀವಿ ಅನ್ನೋದಾದರೆ ಭಾರಿ ಕಷ್ಟ. ಇವತ್ತೊಂದು ದಿನ ಯಾಕೆ 2ರಿಂದ 3 ಅಕೌಂಟ್, ಒಬ್ಬ ವ್ಯಕ್ತಿಗೆ 2ರಿಂದ 3 ಅಕೌಂಟ್ ಯಾಕೆ ಅವಶ್ಯಕತೆ ಇದೆ ಹೇಳಿರಿಲ್ಲ. ಆದ್ದರಿಂದ ಈ ಮುಖಾಂತರ ಈ ಸಿಕ್ಸರ್ಸ್ ಇದ್ದು ಏನಿದ್ದಾನೆ ಇವನು ಸಾರ್ವಜನಿಕ ಸಂಸ್ಥೆಗಳಿಗಾಗಿಯೇ ಒತ್ತು ಕೊಡ್ತಕ್ಕಂಥ ವ್ಯವಸ್ಥೆನ ತರಲೇಬೇಕು ಅಂತ, ವ್ಯವಸ್ಥೆ ಚೇಂಜ್ ಮಾಡಲೇಬೇಕು ಅಂತ ಪಣ ತೊಟ್ಟು ನಿಂತಿದ್ದೀನಿ. ಇದಕ್ಕೆ ಇವರೇನಿದ್ದಾರೆ ಪ್ರಜೆಗಳು ಸಾಥ್ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಮಾಡೋಣ, ನೆಕ್ಸ್ಟು ಬರೋಣ. ಕಂಟಿನ್ಯೂಸ್ ಸಾರ್ವಜನಿಕ ಸಂಸ್ಥೆ BSNL ನೋಡು, ಕರೆಕ್ಟಾಗಿ ಬರ್ತಾಯಿದೆಯಾ? ಈಗ ಸಾರ್ವಜನಿಕ ಸಂಸ್ಥೆ ಸಾರ್ವಜನಿಕ ಸಂಸ್ಥೆ BSNL ಇದನ್ನೇಕೆ ನೋಡಿ, ರಾಜಕಾರಣಿದವರು ಮತ್ತು ಈ ವ್ಯವಸ್ಥೆಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಕಣ್ರಿ ನಾನು. ಈ ವ್ಯವಸ್ಥೆಗೆ ನಿಮ್ಮ ತಿಕ್ಕದಲ್ಲಿ ದಮ್ಮಿದ್ರೆ, ನಿಮ್ಮ ತೋಳ್ನಲ್ಲಿ ಬಲ ಇದ್ದರೆ, ನಿಮ್ಮ ಅಪ್ಪನಿಗೆ ನೀವು ಹುಟ್ಟಿದ್ರೆ, ಈ ರಾಜಕಾರಣಿಗಳು ಮತ್ತು ಇದೇನು ಹೇಳ್ತಾ ಇದ್ದೀನಿ ಇವರೆಲ್ಲರೂ ಕೂಡ ತಪ್ಪಾಗ್ಬಿಡ್ತು. ಬೇಡ, ಇದಷ್ಟು ಕಟ್ ಮಾಡ್ಕೊತೀನಿ, ಬರೀ ಒಂದಷ್ಟು ಡೈಲಾಗ್ ಮಾತ್ರ ಹೇಳ್ತೀನಿ, ಒಂದಷ್ಟು ಅವೆಲ್ಲ ತಪ್ಪಾಗೋಯ್ತು. ನೋಡಿ, ನಿಮ್ಮ ತೊಡೆಯಲ್ಲಿ ತಾಕತ್ತಿದ್ರೆ, ನಿಮ್ಮ ತೋಳಿನಲ್ಲಿ ಬಲವಿದ್ದರೆ, ನಿಮ್ಮ ಮಿದುಳಿನಲ್ಲಿ ಬುದ್ಧಿ ಇದ್ದರೆ, ಸಾರ್ವಜನಿಕ ಸಂಸ್ಥೆಯಾದಂಥ BSNL ಸಂಸ್ಥೆಯನ್ನು ಅಭಿವೃದ್ಧಿಪಡಿಸಿ. ರಾಜಕಾರಣಿ ವ್ಯಕ್ತಿಗಳಿಗೂ ಹೇಳ್ತಾ ಇದ್ದೀನಿ, ಈ ವ್ಯವಸ್ಥೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಪ್ರಜೆಗಳಿಗೂ ಹೇಳ್ತಾ ಇದ್ದೀನಿ, ಎಲ್ಲವನ್ನು ಪ್ರೈವೇಟ್ನವ್ರಿಗೆ ಕೊಟ್ಬಿಡಿ, ನಾಳೆ ದಿನ ಮಣ್ಣು ಮುಕ್ಕೊಂಡು ಹೋಗ್ಬೇಕಾಯ್ತದೆ. ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ದಿನ BSNL ಸಿಮ್ ತಗೊಬನ್ನಿ, ಆದರೆ ಮೊಬೈಲ್ ಕ್ಷೇತ್ರದಲ್ಲೂ BSNL ತನ್ನಿ. ಅದು ಬಿಟ್ಟರೆ ಈ ಇಂಟರ್ನೆಟ್ ಏನು ಕೊಡ್ತಾ ಇದ್ದಾರೆ ಅದರಲ್ಲೂ BSNL ತಗೊಂಡು ಬನ್ನಿ. ಮತ್ತು
ಈ ಟಿ ವಿ ಡಿಶ್ಗಳು ಏನು ನೋಡ್ತಾ ಇದ್ದೀರಾ, ಪ್ರತಿ ತಿಂಗಳು ಒಂದು 380 ರೂಪಾಯಿ. ಈ ಕರ್ನಾಟಕದ ಹಿಂದೂಗಳು ಏನಿದ್ದಾರೆ ಅವರು ಉದಯನಿಧಿ ಸ್ಟಾಲಿನ್ನ ಒಡೆತನದಲ್ಲಿ ಇರ್ತಕ್ಕಂಥ ಸನ್ ಡೈರೆಕ್ಟನ್ನು ಫಸ್ಟು ಕಿತ್ತಾಕಿ. ಯಾಕೆಂದರೆ ಅವನು ನಮ್ಮ ಹಿಂದೂ ಧರ್ಮದವರಿಗೆ ಅವಹೇಳನ ಮಾಡಿದ್ದಾನೆ. ಅದು ಒಂದು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಮಲೇರಿಯಾ ರೋಗಕ್ಕೆ ಹೋಲಿಸಿದ್ದಾನೆ. ಅದರಿಂದ ಸನ್ ಡೈರೆಕ್ಟನ್ನು ಮೊದಲೇ ಕಿತ್ತಾಕಿ, ಸರಿನಾ, BSNL ಡಿಶನ್ನು ತರುವ ಹಾಗೆ ವ್ಯವಸ್ಥೆನ ಮಾಡ್ಕೊಳ್ಳಿ. ಇವತ್ತು ದಿನಗಳಲ್ಲಿ ನೋಡಿ ಎಷ್ಟು ವೇಗವಾಗಿ ಆರ್ಥಿಕತೆ ಬೆಳೀತಾ ಇದೆಯೋ ಅಷ್ಟು ನಿರುದ್ಯೋಗಗಳು ಸೃಷ್ಟಿಯಾಗ್ತವೆ. ನಿರುದ್ಯೋಗಗಳಿಗೆ ಒಂದೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒಂದೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾದಂಥ ಪರಿಸ್ಥಿತಿ ನಮ್ಮಲ್ಲಿದೆ ಇವತ್ತಿನ ದಿನಗಳಲ್ಲಿ. ನೋಡಿ, ಮುಂದಿನ ದಿನಗಳಲ್ಲಿ KEB ಅವರು ಕೈ ಕಟ್ಟಿ ಕುಳಿತಾರೆ, ಹೇಳ್ತಾ ಇದ್ದೀನಿ ಕೇಳಿ. ಈಗೆಲ್ಲ ಅಂಡರ್ಗ್ರೌಂಡು ಬರ್ತಾ ಇದೆ ವ್ಯವಸ್ಥೆ, ಎಲ್ಲ ಒಳಗಡೆಯಿಂದನೇ ಕಲೆಕ್ಷನ್ ಕೊಡೋ ಥರ. ಮುಂದಿನ ದಿನಗಳಲ್ಲಿ ಏನಪ್ಪ ಅಂದರೆ TC ಇವು ಯಾವುದೂ ಇರೋದಿಲ್ಲ, ಯಾವುದೋ ಒಂದು ಇರ್ತದೆ, ಅದನ್ನು ರೆಡಿ ಮಾಡ್ಕೋಬೇಕಷ್ಟೆ. ಹಾಗೆ ಈ ಅಂಚೆ ಕಚೇರಿಯ ಕ್ಷೇತ್ರದಲ್ಲೂ ಏಕೆ ಒಂದು ಅಭಿವೃದ್ಧಿಯನ್ನು ತರಬಾರ್ದು? ಪೋಸ್ಟ್ ಬ್ಯಾಂಕ್ ಏನಿದೆ, ಇದಕ್ಕೆ ಒಂದು ಪೋಸ್ಟ್ ಬ್ಯಾಂಕ್ ಏನಿದೆ, ಈ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಬಳಸ್ಕೊತಾ ಇಲ್ಲ. ಪ್ರತಿಯೊಬ್ಬ ಭಾರತೀಯನಿಗೂ ಪೋಸ್ಟ್ ಬ್ಯಾಂಕ್ನಲ್ಲಿ ಖಾತೆ ಇರಬೇಕು, ಬೇರೆ ಯಾವುದೇ ರೀತಿಯಾದಂತಹ ಖಾಸಗಿ ಸಂಸ್ಥೆಗಳಲ್ಲಿ ಇರಬಾರ್ದು. ಯಾಕೆ ಅಂತಂದರೆ ಇವತ್ತಿನ ದಿನ ಅದನ್ನು ಚೇಂಜಸ್ ಮಾಡೋದ್ರಿಂದನೇ ನಮ್ಮ ಆರ್ಥಿಕತೆ ಬೆಳೆಯಲಿಕ್ಕೆ ಸಾಧ್ಯ. ಈ ಬ್ಯಾಂಕ್ನವರು ವಿಧಿಸ್ತಕ್ಕಂತಹ ಹಿಡನ್ ಚಾರ್ಜಸ್ಗಳಿಗೆ ಇದೊಂದೇ ರಾಮಬಾಣ. ಇವತ್ತಿನ ದಿನಗಳಲ್ಲಿ ಸರ್ಕಾರಿ, ಈಗ ಮೇನ್ ಟಾಪಿಕ್ ಬಂದ್ಬಿಡ್ತೀನಿ. ಹೊಡೆದ್ಬಿಡ್ತೀನಿ ನಾ, ಕಷ್ಟಪಡ್ಕೊಂಡು ತಿಕ್ಕಾರ್ಕೊಂಡು ಮಾಡ್ತಾವನಿ. ನೋಡು, ನನ್ನ ಮಗ ಕರೆಕ್ಟಾಗಿ ಕಾಣ್ತಿದ್ದ. ಮಾಡಮರಿ ಏನು ಬೆಳಗಿದ್ಯಾ ನೋಡಿ. ಇವತ್ತಿನ ದಿನಗಳಲ್ಲಿ ಪ್ರಜೆಗಳು ಎಚ್ಚೆತ್ತುಕೊಳ್ಳದೆ ಹೋದರೆ ತಮಿಳುನಾಡಿನಲ್ಲಿ ಯಾವ ರೀತಿಯಾದಂಥ ಕ್ರಾಂತಿಕಾರಿ ಬದಲಾವಣೆ ಆಯಿತು ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ತರಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳನ್ನು ಮೈಮೇಲೆ ಎಳ್ಕೋಬೇಕಾಗ್ತದೆ, ಬದುಕುವುದಕ್ಕೂ ಕಷ್ಟವಾಗ್ತಿದೆ. ಸಾವಿರಾರು ಕೋಟಿಯನ್ನು ಮಾಡಿರ್ತಕ್ಕಂಥ ರಾಜಕಾರಣಿಗಳು ಹಣದ ಆಸೆಗಾಗಿ ಇನ್ನೊಂದಷ್ಟು ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ. ವ್ಯವಸ್ಥೆಗಳನ್ನು ತಮ್ಮ ಕೈಗೊಂಬೆಯಂಗೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಪೊಲೀಸ್ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ, ಎಲ್ಲವೂ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಭ್ರಷ್ಟಾಚಾರ ಇದೆ. ಇದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲೇಬೇಕು ಅಂತ ಪಣ ತೊಟ್ಟರೆ ಹೇಗೆ ಮಾಡಲಿಕ್ಕೆ ಸಾಧ್ಯ? ಇದಕ್ಕೆ ಕಾರಣ ಯಾರು? ಅದನ್ನೆಲ್ಲ ತಿಳಿಬೇಕಾದಂಥದ್ದು ಏನೂ ಇಲ್ಲ. ಇವತ್ತು ದಿನಗಳಲ್ಲಿ ಡಿಜಿಟಲ್ ಮಾಡೋದ್ರಿಂದ ಸಂಪೂರ್ಣವಾಗಿ ಭ್ರಷ್ಟಾಚಾರವನ್ನು ತೆಗೆದಾಕ್ಬೋದು, ಪ್ರಜೆಗಳು ಮನಸ್ಸು ಮಾಡಿ. ರಾಜಕೀಯದವರು ಇವತ್ತಿನ ದಿನ ಹೆಂಗಾಗಿದೆ ಅಂತಂದರೆ, ರಾಜಕೀಯದವರು ಒಂದು 4 ರಿಂದ 5 ಸಾವಿರ ಇದ್ದಾರೆ, ಅವ್ರನ್ನ ತಣಿಸಲು ಭಾರಿ ಕಷ್ಟ ಆಗ್ತಿದೆ. ಯಾಕೆಂದರೆ ಒಬ್ಬೊಬ್ಬರ ಹತ್ರ 1200, 1300 ಕೋಟಿ ಮೇಲೇ, ಕೋಟ್ಯಾಧೀಶರೇ ಜಾಸ್ತಿ. ಸಾಮಾನ್ಯ ಬಡವನಂತೂ ಯಾವುದೇ ಕಾರಣಕ್ಕೂ ರಾಜಕಾರಣಿ ಆಗಲ್ಲ. ರಾಜಕಾರಣಿ ಆದವನು ಸಾಮಾನ್ಯ ಜನವನ್ನಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇವತ್ತಿನ ದಿನ ಏನು ಹೇಳ್ತಾ ಇದ್ದೀನಿ, ಸಂವಿಧಾನದಲ್ಲಿ ರಾಜಕೀಯವನ್ನು ಹುಡುಕ್ಬೋದು, ರಾಜಕೀಯದಲ್ಲಿ ಸಂವಿಧಾನವನ್ನು ಹುಡುಕೋಕ್ಕಾಗಲ್ಲ. ಯಾಕೆಂದರೆ ಸಂವಿಧಾನದಲ್ಲಿ ಭ್ರಷ್ಟಾಚಾರ ಮಾಡಿ ಅಂತ ಹೇಳಿಲ್ಲ. ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತಂದರೆ ಸಂವಿಧಾನ ವಿರೋಧವಾಗಿದೆ ಅಂತ ಅರ್ಥ. ಭ್ರಷ್ಟಾಚಾರ ಎಲ್ಲಿದೆಯೋ ಅವನಿಗೆ, ಭ್ರಷ್ಟಾಚಾರ ಯಾವನಿಗೆ ನಿರೂಪಣೆ ಆಗ್ತದೆ ಅವನ್ನ ಗಲ್ಲು ಶಿಕ್ಷೆ ಗುರಿಪಡಿಸಲೇಬೇಕು ಅಂತ ನಾವು ಒತ್ತಾಯ ಮಾಡೋದ್ರಿಂದನೇ ಇವತ್ತಿನ ದಿನ ಒಂದು ವ್ಯವಸ್ಥೆನ ಸುರಕ್ಷಿತವಾಗಿ ಸಂರಕ್ಷಿತವಾಗಿ ಇರಬಹುದು. ತಪ್ಪಾಯಿತು. ನಾನು ಏನೇನೋ ಹೇಳಬೇಕು ಅಂತ ಬರ್ತೀನಿ, ಅರ್ಧಕ್ಕೆ ಕಟ್ಟಾಗ್ಬಿಡುತ್ತೆ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದೊಂದು ಮಾತಾಡಬೇಕು, ಒಂದು ಸಂಪೂರ್ಣವಾಗಿ ಮಾತಾಡಬೇಕು ಅಂತ ಬರ್ತಾಯಿದ್ದೀನಿ, ಆದರೆ ಅದು ಆಗ್ತಾಯಿಲ್ಲ. ಇವತ್ತು ದಿನಗಳಲ್ಲಿ ಎಲ್ಲವನ್ನೂ ಖಾಸಗಿಯವ್ರ ಕೈ ಕೊಟ್ಬಿಟ್ಟಿದ್ದೀವಿ, ಯಾವುದನ್ನೂ ಕೂಡ ಇಲ್ಲ. ಇನ್ನು ಸ್ವಲ್ಪ ಇರತಕ್ಕಂಥದ್ದು ಏನಪ್ಪ ಅಂತಂದರೆ, ಖಾಸಗಿಯವ್ರು ಕೊಡಬೇಕಂತಂದರೆ ಇಲ್ಲಿ ಕೇಳಿ, ಸರ್ಕಾರದ್ದು ಯಾವುದು ನಿರ್ವಹಿಸಲು ಸಾಧ್ಯವಾಗದಂತಹ ವ್ಯವಸ್ಥೆ ಏನಾದ್ರು ಇದೆ ಅಂತಂದರೆ ಪ್ರೈವೇಟ್ನವರು ಕೊಡಬೇಕು ಅಂತಂದರೆ, ನೋಡಿ, ಈ ಸಾರ್ವಜನಿಕ ಶೌಚಾಲಯವನ್ನು ಪ್ರೈವೇಟು ಕೊಟ್ಬಿಡಿ, ಅವ್ರು ನೀಟಾಗಿರ್ತಾರೆ. ಪ್ರೈವೇಟ್ ಅಂತ ಗೌರ್ಮೆಂಟ್ ಅಂಡರ್ಟೇಕಲ್ಲಿ ಇರ್ತಕ್ಕಂಥದ್ದು ವ್ಯವಸ್ಥೆಗಳೇನಿದೆ ಅವೆಲ್ಲವನ್ನು ಒಂದು ಅಸಡ್ಡೆಯಾಗಿ ನೋಡ್ತಾ ಇದ್ದೀವಿ.
ಯಾಕೆಂದರೆ ಅಷ್ಟು ನೀಟಾಗಿರಲ್ಲ. ಈ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಈ ಸಾರ್ವಜನಿಕ ಶೌಚಾಲಯ ಏನಿದೆ ಅದನ್ನು ಖಾಸಗಿ ಅವರು ತೆಕ್ಕೆಗೆ ಹಾಕ್ಬಿಡೋಣ. ಇನ್ನು ಮಿಕ್ತಂತಹ ಈ ಪೇಂಟಿನ ವಿಚಾರದಲ್ಲಾಗಲಿ, ಕೂಲ್ ಡ್ರಿಂಕ್ಸ್ನ ವಿಚಾರದಲ್ಲಾಗಲಿ ಮತ್ತು ಮತ್ತಿತರ ವಿಚಾರಗಳಲ್ಲಿ ಎಲ್ಲವನ್ನು ಸರ್ಕಾರದ ಮಾಡ್ಕೊಳ್ಳೋಣ. ಈ ಶೌಚಾಲಯದ ವಿಚಾರವಾಗಿ ಪ್ರೈವೇಟು ಕೊಟ್ಬಿಡೋಣ. ನೀಟಾಗಿ ಅವಾಗಲಾದರೂ ನೀಟಾಗಿರ್ಬೋದು. ಅದು ನಿರ್ವಹಣೆಗೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಇರಲಿ. ಏಕೆಂದರೆ ಒಂದು ದೇಶದ ಆರ್ಥಿಕತೆಯನ್ನು ಅಳೆಯತಕ್ಕಂಥ ವ್ಯವಸ್ಥೆ ಇರೋದು ಸಾರ್ವಜನಿಕ ಶೌಚಾಲಯದಿಂದ, ಆ ದೇಶದ ಸಾರ್ವಜನಿಕ ಶೌಚಾಲಯದಿಂದ. ಆ ಸಾರ್ವಜನಿಕ ಶೌಚಾಲಯ ಎಷ್ಟು ಸ್ವಚ್ಛವಾಗಿರುತ್ತೋ ಅಷ್ಟು ಆ ದೇಶ ಉತ್ತಮವಾಗಿರುತ್ತೆ, ಆರ್ಥಿಕತೆಯಲ್ಲಿ ಮುಂದುವರೆದಿದೆ ಅಂತ. ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಒಂದು ಸಾರ್ವಜನಿಕ ಶೌಚಾಲಯಕ್ಕೆ ಹೋಗಬೇಕು ಅಂದರೆ ಆ ಶೌಚಾಲಯಕ್ಕೆ ಹೋಗೋದಕ್ಕಿಂತ ಮನೆಗೆ ಹೋಗೇ ಮೂತ್ರವನ್ನು ಮಾಡಬಹುದು, ಮತ್ತೊಂದನ್ನು ಮಾಡಬಹುದು. ಅಲ್ಲಿ ಹೋಗಿ ವಮೆಂಟ್ ಆಗುತ್ತೆ, ಆಗಲ್ಲ ತಡ್ಕೊಬಿಡೋಣ ಅನ್ನೋ ಪರಿಸ್ಥಿತಿಯಲ್ಲೇ ಬದುಕ್ತಕ್ಕಂಥ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಂಡಿದ್ದೀವಿ. ಇದನ್ನು ಪ್ರೈವೇಟು ಕೊಟ್ಬಿಡೋಣ. ಆಮೇಲೆ ಪ್ರೈವೇಟ್ ಅವರು ಕೊಟ್ಟರೂ ಕೂಡ ಸಾರ್ವಜನಿಕ ಶೌಚಾಲಯವನ್ನು ಸಂಪೂರ್ಣವಾಗಿ ಫ್ರೀ ಮಾಡಿಬಿಡೋಣ. ಯಾಕೆ ಅಂತಂದರೆ ಇವತ್ತಿನ ಬಡತನ ಆ ರೀತಿ ಇದೆ. ಯಾಕೆಂದರೆ 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಕೊಟ್ಟು ಹೋಗ್ಲಾರ್ದಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ. ಅವ್ರದ್ದು ಪರಿಸ್ಥಿತಿ ಏನೋ ಗೊತ್ತಿಲ್ಲ. ಯಾಕೆಂದರೆ ಸರ್ಕಾರ ಇದಕ್ಕೆಲ್ಲ ಕಾರಣ ಅವ್ರ ಹತ್ರ 5 ರೂಪಾಯಿ ಕೊಟ್ಟು ಮೂತ್ರ ವಿಸರ್ಜನೆ ಮಾಡೋಕ್ಕಾಗ್ತಾ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಪ್ರಜೆಗಳಿದ್ದಾರೆ ಅಂತಂದರೆ ಸರ್ಕಾರ ಎಷ್ಟು ಭ್ರಷ್ಟಾಚಾರದಿಂದ ನಡೀತಿರಬಹುದು, ಎಷ್ಟು ಗೂಂಡಾವರ್ತನೆಯನ್ನು ನಡೀತಿರಬಹುದು. ಇವತ್ತಿನ ವ್ಯವಸ್ಥೆಗಳು ಹೇಗಾಗಿದೆ ಅಂತಂದರೆ ಬಡವರಿಗಾಗಿ ಏನು ಮಾಡುತ್ತಿಲ್ಲ. ಏಕೆ ಇದನ್ನೊಂದು ವ್ಯವಸ್ಥೆ ಮಾಡಿ, ಇದರಿಂದ 5 ರೂಪಾಯಿ 10 ರೂಪಾಯಿಂದ ಏನಿಲ್ಲ, ಬೇಕಾದ್ರೆ ಬೇರೆದ್ರಲ್ಲಿ ಎಲ್ಲರೂ ಟ್ಯಾಕ್ಸ್ ರೈಸ್ ಮಾಡ್ಕೊಳ್ಳಿ, ನೋ ಟೆನ್ಷನ್. ಇದರಲ್ಲಿ ಮಾತ್ರ ಈ ಸಾರ್ವಜನಿಕ ಶೌಚಾಲಯದಲ್ಲಿ ಫುಲ್ ಫ್ರೀ ಇರಬೇಕು ಮತ್ತು ಪ್ರೈವೇಟ್ ಅಂಡರ್ಟೇಕಿಂಗಲ್ಲಿ ಇರಬೇಕು. ಈ ಒಂದು ಶೌಚಾಲಯದಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ತಕ್ಷಣ ಆಕ್ಷನ್ಗೆ ರಿಯಾಕ್ಷನ್ ಕೊಡುವಂಥ ವ್ಯವಸ್ಥೆಯಲ್ಲಿ ಸರ್ಕಾರದಲ್ಲಿ ಬರ್ತಕ್ಕಂಥ ವ್ಯವಸ್ಥೆನ ಮಾಡಬೇಕು. ಈಗ ಸರ್ಕಾರದ ನಾವು ಇಷ್ಟೆಲ್ಲ ಮಾತಾಡಿದ್ವಲ್ಲಪ್ಪ, ಇಷ್ಟೆಲ್ಲ ಮಾತಾಡಿದ್ನು, ನಮ್ಮ ನಾಳುವ ಮುಟ್ಟಾಳ ಬಡ್ಡೆಗಳಿಗೆ ಹೇಳಿ, ಕಚಡ ಕಜ್ಜಿ ಕಂತ್ರಿ ನಾಯಿ ನನ್ನ ಮಕ್ಕಳು ರಾಜಕೀಯದವ್ರು ಯಾರಿದ್ದಾರೆ ಆ ಬೋಳಿ ಮಕ್ಕಳಿಗೆ ಹೇಳಿ ಏನಪ್ಪ ಅಂತಂದರೆ ಖರ್ಚಿನ ಮೂಲಗಳು ಎಷ್ಟಿದೆಯೋ ಅದರ 2ರಷ್ಟು ಆದಾಯದ ಮೂಲಗಳಿರಬೇಕು ಅಂತ. ಈಗ ಆದಾಯದ ಮೂಲಗಳನ್ನೆಲ್ಲ ಖಾಸಗಿಯವರು ತೆಕ್ಕೆಗೆ ಹಾಕ್ಬಿಟ್ಟು ನಾವು ಸುಮ್ಮನೆ ಕೈ ಕಟ್ಕೊಂಡು ಕೂತಿದ್ದೀವಿ. ಇದರಿಂದ ಏನಪ್ಪ ವ್ಯವಸ್ಥೆ ಆಗ್ತದೆ ಅಂತಂದರೆ